ನಮಸ್ಕಾರ, ಶುಭೋದಯ, ಕ್ಷಮಿಸಿ, ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ. ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ಮಕ್ಕಳೇ, ಹೇಗಿದ್ದೀರಾ ಎಲ್ಲ? ಬಹಳ ಒಂದು ವಾರದ ಅಂತರದ ನಂತರ ನಾವು ಮತ್ತೆ ಭೇಟಿ ಆಗ್ತಾ ಇದೀವಿ. ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು ಈ ಒಂದು ಪಾಠದ ಕುರಿತು ಪಾಠವನ್ನ ಕಲೀಲಿಕ್ಕೆ. ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು ಈ ಪಾಠದ ವಿಷಯದಲ್ಲಿ ನಾವು ಈಗ ಆಲ್ರೆಡಿ ನಾವು ತೇವಭರಿತವಾದಂತಹ ಕೈಯಿಂದ ವಿದ್ಯುತ್ ಉಪಕರಣಗಳನ್ನ ಮುಟ್ಬಾರ್ದು, ಮುಟ್ಟಿದ್ರೆ ಏನಾಗುತ್ತೆ, ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ಅಂತೆಲ್ಲ ಕಲ್ತಿದ್ವಿ ಅಲ್ವಾ? ಮತ್ತೆ ಟೆಸ್ಟರ್ಸ್ ಬಗ್ಗೆ ನಾವು ಮಾತಾಡಿದ್ವಿ. ಅದೇ ರೀತಿ ಈ ಒಂದು ಲಿಕ್ವಿಡ್ ನಲ್ಲಿ ವಿದ್ಯುತ್ನ ಪರಿಣಾಮ ಹೇಗಾಗುತ್ತೆ ದ್ರವ ಪ್ರದೇಶದಲ್ಲಿ ಅನ್ನೋದನ್ನ ನಾವೊಂದು ಸಿಮ್ಯುಲೇಷನ್ ಮೂಲಕ ಸಹ ಕಲ್ತಿದ್ವಿ. ಈಗ ನಮ್ಮ ಪಾಠದ ಮುಂದುವರೆದ ಭಾಗಕ್ಕೆ ನಾವು ಹೋಗ್ಬಿಟ್ಟು ನಾವೊಂದು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅನ್ನ ಹೇಗ್ ಮಾಡಬಹುದು, ವಿದ್ಯುತ್ ಯಾವ ರೀತಿ ತನ್ನ ಅರಿವು ಅನ್ನೋದು ಉಂಟಾಗ್ತಾ ಹೋಗುತ್ತೆ ವಿದ್ಯುತ್ ಮೂಲಕ ಅನ್ನೋದನ್ನ ನಾವು ಈ ಒಂದು ಪಾಠದಲ್ಲಿ ಕಲಿತಾ ಹೋಗೋಣ. ಸೊ ನೀವೆಲ್ಲರೂ ತಯಾರಿದ್ದೀರಾ? ಸರ್ಕ್ಯೂಟ್ ಕನ್ಸ್ಟ್ರಕ್ಷನ್ ಕಿಟ್ ಅಂತ ಹೇಳಿದ್ರೆ ಈ ವಿದ್ಯುತ್ ಅನ್ನೋದನ್ನ ಯಾವ ರೀತಿ ನಾವು ಕಂಡಕ್ಟ್ ಮಾಡ್ತಾ ಹೋಗ್ತೀವಿ, ಅದನ್ನ ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗ್ತೀವಿ ಅನ್ನೋದನ್ನ ಈ ಒಂದು ಪರ್ಟಿಕ್ಯುಲರ್ ಕಿಟ್ ಅಲ್ಲಿ ನಾನು ನಿಮ್ಗೆ ತೋರಿಸ್ಲಿಕ್ಕೆ ಹೊರಟಿದ್ದೀವಿ. ಸೊ ಸದ್ಯಕ್ಕೆ ನಾನು ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ. ಎಲ್ಲಾರ್ಗೂ ಕಾಣಿಸ್ತಾ ಇದೆ ನನ್ನ ಸ್ಕ್ರೀನ್ ಇಲ್ಲ ಈಗ? ಓಕೆ. ಸೊ ಇಲ್ಲಿ ಏನೇನಿದೆ ನೋಡ್ಕೊಳ್ಳೋಣ. ಮೊದಲನೇದಾಗಿ ಶೋ ಕರೆಂಟ್ ಅಲ್ಲಿ ಎಲೆಕ್ಟ್ರಾನ್ಸ್ ಇದೆ, ಕನ್ವೆನ್ಷನಲ್ ಇದೆ. ಎಲೆಕ್ಟ್ರಾನ್ಸ್ ಅಂದ್ರೆ ಈ ರೀತಿ ಮೈನಸ್ ಸಿಂಬಲ್, ನೇತ್ಯಾತ್ಮಕವಾದಂತಹ ಸಿಂಬಲ್ಸ್ ಗಳು ಕಾಣುತ್ತೆ. ಕನ್ವೆನ್ಷನಲ್ ಅಂತ ಹೇಳಿದ್ರೆ ಟ್ರೆಡಿಷನಲ್ ಮೆಥಡ್ ಅಂತ ಕರಿತೀವಿ. ಲೇಬಲ್ಸ್ ಗಳಿರುತ್ತೆ, ವ್ಯಾಲ್ಯೂಸ್ ಗಳಂತ ಇರುತ್ತೆ, ವೋಲ್ಟಾಮೀಟರ್, ಆಮ್ಮೀಟರ್ ಅಂತ ಇರುತ್ತೆ. ಆ ನಂತರದಲ್ಲಿ ಇಲ್ಲಿ ವೈರ್ ಇದೆ, ಬ್ಯಾಟ್ರಿ ಇದೆ, ಲೈಟ್ ಬಲ್ಬ್ ಇದೆ, ರೆಸಿಸ್ಟರ್ ಇದೆ, ಸ್ವಿಚ್ ಇದೆ, ವೈರ್ ಇದೆ, ಫ್ಯೂಸ್ ಇದೆ, ಇದು ಡಾಲರ್ ಬಿಲ್ ಇದೆ, ಪೇಪರ್ ಕ್ಲಿಪ್ ಇದೆ, ಕಾಯಿನ್ ಇದೆ. ಅಂದ್ರೆ ಇದ್ರ ಮೂಲಕ ಎಲ್ಲ ಕರೆಂಟ್ ಹರಿಯುತ್ತೋ ಇಲ್ವೋ ಅಂತ ಟೆಸ್ಟ್ ಮಾಡ್ಲಿಕ್ಕೆ ಇವೆಲ್ಲ ಇದೆ. ವೈರು, ಇರೇಸರು, ಪೆನ್ಸಿಲ್ ಮೂಲಕ ಕರೆಂಟ್ ಹರಿಯುತ್ತೋ ಇಲ್ವೋ, ರಬ್ಬರ್ ಎರೇಸರ್ ಮೂಲಕ ಆಗುತ್ತೋ ಇಲ್ವೋ ಅಂತ ಟೆಸ್ಟ್ ಮಾಡಕ್ಕೆ ಇವೆಲ್ಲವನ್ನ ಕೊಟ್ಟಿದ್ದಾರೆ. ಓಕೆ. ಸೊ ನಾವ್ ಈಗ ಒಂದು ಕಿಟ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗೋಣ. ಈ ರೀತಿಯಾಗಿ ವೈರ್ನ ತೆಗೆದುಕೊಬಹುದು. ಇದನ್ನ ಈ ರೀತಿ ಉದ್ದ ಇಲ್ಲ ಗಿಡ್ಡ ಈ ರೀತಿ ಡ್ರ್ಯಾಗ್ ಮಾಡಬಹುದು. ಹೀಗಿದೆ. ನಂತರದಲ್ಲಿ ಮತ್ತೊಂದು ವೈರ್ನ ಹೀಗೆ ತಗೊಬಹುದು, ಇಲ್ಲ ಅಟ್ಯಾಚ್ ಮಾಡ್ಕೊಳ್ಳಿ, ಮತ್ತೆ ಡ್ರ್ಯಾಗ್ ಮಾಡಿ. ಬ್ಯಾಟ್ರಿ 9 ವೋಲ್ಟೇಜ್ ಇರೋ ಬ್ಯಾಟ್ರಿ ಹೀಗೆ ತಗೊಳ್ತಾ ಇದ್ದೀನಿ, ಮತ್ತೆ ಅದನ್ನು ಕೂಡ ಈ ರೀತಿಯಾಗಿ ಅಟ್ಯಾಚ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದ್ ಸ್ವಲ್ಪ ವೈರ್ನ ತೆಗೆದುಕೊಂತೀನಿ, ಇನ್ನೊಂದ್ ಚೂರು ಉದ್ದ ಹೀಗೆ ಹೇಳ್ಕೊಂತೀನಿ, ಮತ್ತೊಂದು ವೈರ್ ಹೀಗೆ ನಿಧಾನಕ್ ಮಾಡಬಹುದು ನೀವು ಸಹ, ಏನು ಗಡಿಬಿಡಿ ಇಲ್ಲ. ಸೊ ಮತ್ತೊಂದು ವೈರ್ನ ಇಲ್ಲಿ ತೆಗೆದುಕೊಂಡು ಹೀಗೆ ಅಟ್ಯಾಚ್ ಮಾಡ್ತೀನಿ. ಇದಕ್ಕೆ ಇಲ್ಲಿನ ಬಲ್ಬ್, ಎಲೆಕ್ಟ್ರಿಕ್ ಬಲ್ಬ್ ನ ಹಿಂಗ್ ಹಾಕ್ತಾ ಇದ್ದೀನಿ. ಮತ್ತೊಂದು ವೈರ್ನ ಹೀಗೆ ತೆಗೆದುಕೊಂಡು ಈ ಭಾಗಕ್ಕಲ್ಲ, ಈ ಕೆಂಪು ಭಾಗಕ್ಕೆ ಹೀಗೆ ಅಟ್ಯಾಚ್ ಮಾಡ್ತೀನಿ. ಸೊ ಇಲ್ಲಿ ನಿಮ್ಗೆ ಕಾಣ್ತಾ ಇರಬಹುದು ವಿದ್ಯುತ್ ಪ್ರವಾಹದ ಅರಿವು ಆಗ್ತಾ ಇದೆ. ಇದು ಎಲೆಕ್ಟ್ರಾನ್ಸ್ ಮೂಲಕ ಆದ್ರೂ ನೋಡಬಹುದು, ಇಲ್ಲ ಕನ್ವೆನ್ಷನಲ್ ಈ ಸೈಡ್. ಕನ್ವೆನ್ಷನಲ್ ಅಂದ್ರೆ ಪಾಸಿಟಿವ್ ದಿಕ್ಕಿನಲ್ಲಿ ಈ ರೀತಿ ಸಾಗುತ್ತೆ. ಸೊ ಏನಾಗ್ತಾ ಇದೆ, 9 ವೋಲ್ಟೇಜ್ ಬ್ಯಾಟ್ರಿ ಇರುವಂತಹ ಬ್ಯಾಟ್ರಿಯಿಂದ ವೈರ್ ಮೂಲಕ ವಿದ್ಯುತ್ ಈ ರೀತಿ ಹರಿದು ಈ ಬಲ್ಬ್ ನ ತಲುಪ್ತಾ ಇದೆ. ವ್ಯಾಲ್ಯೂಸ್ ನೋಡ್ಕೊಬಹುದು, ವ್ಯಾಲ್ಯೂಸ್ ಬೇಡ ಅಂದ್ರೆ ಬಿಡಬಹುದು. ವೋಲ್ಟಾಮೀಟರ್ ನ ತೆಗೆದುಕೊಂಡು ಎಷ್ಟು ವೋಲ್ಟೇಜ್ ಇದೆ ಇದು ಅಂತ ಚೆಕ್ ಮಾಡಬಹುದು. 9 ವೋಲ್ಟೇಜ್ ಇದೆ ಚೆಕ್ ಮಾಡಿದಾಗ.
ಓಕೆ, ಈ ರೀತಿಯಾಗಿ ನೀವು ಚೆಕ್ ಮಾಡ್ತಾ ಹೋಗಬಹುದು. ಈಗ ಅಕಸ್ಮಾತ್ ಈ ವೈರ್ನ ತೆಗೆದುಕೊಂಡು ನಾನು ಈ ತರ ಎಲ್ಲ ಟಚ್ ಮಾಡಿದೆ, ಏನಾಯ್ತು? ಈ ವೈರ್ ಇದು ವೇಸ್ಟ್ ಆಯ್ತು, ಇಷ್ಟು ಜಾಗಕ್ಕೆ ಮಾತ್ರ ವಿದ್ಯುತ್ ಹರಿತಾ ಇದೆ. ಓಕೆ, ಮತ್ತೆ ಇದನ್ನ ಹೇಳ್ಕೊಟ್ಟೆ, ಇಷ್ಟು ಜಾಗಕ್ಕೆ ಮಾತ್ರ ವಿದ್ಯುತ್ ಹರಿವು ಅನ್ನೋದು ಆಗ್ತಾ ಇದೆ. ಈ ವೈರ್ನ ಈ ರೀತಿಯಾಗಿ ಹೇಳ್ಕೊಂಡೆ, ಸಪ್ರೇಟ್ ಮಾಡ್ದೆ, ಸ್ಪ್ಲಿಟ್ ಮಾಡ್ದೆ, ಇಷ್ಟಕ್ ಮಾತ್ರ ವಿದ್ಯುತ್ ಹರಿವು ಅನ್ನೋದು ಆಗ್ತಾ ಇರುತ್ತೆ. ಈ ಬಲ್ಬ್ನ ಕಟ್ ಮಾಡ್ದೆ, ಕಟ್ ಮಾಡಿ ಹಾಕಿದ ತಕ್ಷಣ ಅಲ್ಲಿ ಕರೆಂಟ್ ಅನ್ನೋದು ಸ್ಟಾಪ್ ಆಗಿ ಹೋಗುತ್ತೆ. ಅದನ್ನ ಈ ಜಾಗದಲ್ಲಿ ಇಟ್ಟೆ. ಸೊ ನಾನು ಎಲ್ಲಿಡ್ಬೇಕಿತ್ತು? ಕೆಂಪು ಜಾಗದಲ್ಲಿ ಇಡ್ಬೇಕಿತ್ತು, ಇಲ್ಲಿಟ್ಟೆ. ಸೊ ಏನಾಯ್ತು? ಶಾರ್ಟ್ ಸರ್ಕ್ಯೂಟ್ ಆಯ್ತು. ವೈರ್ ಕನೆಕ್ಷನ್ ತಪ್ಪಾಗಿ ಹಾಕೋದ್ರಿಂದ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಸೈನ್ಸ್ ಇಸ್ ಆಲ್ ಅಬೌಟ್ ಎಕ್ಸ್ಪೆರಿಮೆಂಟ್. ವಿಜ್ಞಾನ ಏನಿದ್ರು ಈ ರೀತಿ ಆದಂತಹ ಈ ತರ ಮಾಡಿದ್ರೆ ಹೇಗಾಗುತ್ತೆ, ಇದನ್ನ ತೆಗ್ದು ಇಲ್ಲಿ ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ. ಸೊ ನಿಮ್ಗೆ ನೆನ್ಪಿರ್ಲಿ, ಈ ದೊಡ್ಡ ದೊಡ್ಡ ಸೈಂಟಿಸ್ಟ್ ಗಳ ಹೆಸರು ಹೇಳ್ತೀನಿ. ಥಾಮಸ್ ಅಲ್ವಾ ಎಡಿಸನ್, ಗ್ರಾಮ್ ಬೆಲ್, ಆಲ್ಬರ್ಟ್ ಐನ್ಸ್ಟೈನ್, ಇಸಾಕ್ ನ್ಯೂಟನ್, ಇವರೆಲ್ಲ ನಿಮ್ಗೆ ಮೊದಲನೇ ಒಂದು ಎಕ್ಸ್ಪೆರಿಮೆಂಟ್ ಅಲ್ಲೇ ತುಂಬಾ ಆವಿಷ್ಕಾರಗಳನ್ನ ಮಾಡಿದ್ರು ಅಂತ ಅನ್ಸುತ್ತಾ? ಇಲ್ಲ ಅಲ್ವಾ? ಸೊ ಅವರು ಸುಮಾರಷ್ಟು ಸಲ ಸೋತಿರ್ತಾರೆ, ಎಷ್ಟೋ ವಿಭಿನ್ನ ರೀತಿಲಿ ಪ್ರಯತ್ನ ಪಟ್ಟಿರ್ತಾರೆ. ಇವಾಗೆಲ್ಲ ನಾವು ಬೆಳಕಲ್ಲಿ ಇದ್ದೀವಿ. ಬಲ್ಬ್ ನ ಕಂಡುಹಿಡಿದಿದ್ ಯಾರು? ಥಾಮಸ್ ಅಲ್ವಾ ಎಡಿಸನ್. ಬಲ್ಬ್ ನ ಕಂಡುಹಿಡಿಯಕ್ಕಿಂತ ಮುಂಚೆ ಅವರು ಸುಮಾರು 10,000 ಕಾಲ ಸೋತಿದ್ದಾರೆ. ಮೋರ್ ದನ್ 10,000 times ಹಿ ಹ್ಯಾಸ್ ಫೇಲ್ಡ್. ಆ ಒಂದು ಬಲ್ಬ್ನ ಅವರು ಕಂಡುಹಿಡಿಬೇಕಾದ್ರೆ ಅದಾದ ನಂತರ 10,001ನೇ ಪ್ರಯತ್ನದಲ್ಲಿ ಬಲ್ಬ್ ಕಂಡುಹಿಡಿದಿದ್ರು. ಸೊ ನಾವೆಲ್ಲ ಏನ್ ಮಾಡ್ತೀವಿ? ಒಂದೆರಡ್ ಸಲ ಟ್ರೈ ಮಾಡ್ತೀವಿ, ಬಿಡು ನನ್ ಕೈಲಿ ಆಗಲ್ಲ ಅಂತ ಎದ್ದು ಹೋಗ್ತಾ ಇರ್ತೀವಿ. ಸೊ ಇಲ್ಲಿ ತಾಳ್ಮೆ, ಕಲಿಕೆ, ಶ್ರದ್ಧೆ ಇವೆಲ್ಲ ಕೂಡ ಮುಖ್ಯ ಆಗ್ತಾ ಬರುತ್ತೆ. ಸೊ ನಾನು ಅಷ್ಟೇ, ಇದನ್ನ ನಿಮ್ಗೆ ಏನಕ್ಕೆ ಹೇಳ್ದೆ, ಈ ತರ ಡಿಫ್ರೆಂಟ್ ತರದಲ್ಲಿ ನೀವು ಟ್ರೈ ಮಾಡಬಹುದು. ಓಕೆ, ಇಲ್ಲಿ ಹಿಂಗ ಆಗ್ದಾಗ ಇಲ್ಲ ಆಯ್ತು. ಸರಿ, ಈ ಬಲ್ಬ್ ತಂದು ಇಲ್ಲಿಡ್ತೀನಿ, ಈ ಬ್ಯಾಟ್ರಿನ್ ತಂದು ಇಲ್ಲಿಡ್ತೀನಿ, ವರ್ಕ್ ಆಗುತ್ತಾ? ಆಯ್ತು. ನಾನು ಆಗ್ಲೇ ಏನ್ ಮಾಡಿದ್ದೆ? ಕಟ್ ಮಾಡ್ಬಿಟ್ಟು ಇದನ್ನ ತಂದು ಇಲ್ಲಿ ಹಾಕಿದ್ದೆ, ಈ ಕಪ್ಪು ಕಲರ್ ಇದಕ್ ಹಾಕಿದ್ದೆ. ಸೊ ಶಾರ್ಟ್ ಸರ್ಕ್ಯೂಟ್ ಆಯ್ತು ಅಲ್ವಾ? ಈ ತುದಿಕ್ ಹಾಕಿದೆ. ಅದೇ ಈ ಬಲ್ಬ್ ಅನ್ನು ತೆಗ್ದು ಇಲ್ಲಿ ಹಾಕಿ, ಬ್ಯಾಟ್ರಿನ ತೆಗ್ದು ಇಲ್ಲಿ ಹಾಕಿದಾಗ ವರ್ಕ್ ಆಗ್ತಾ ಇದೆ. ಇಲ್ಲ, ನಮ್ಗೆ ಸ್ವಲ್ಪ ನೀಟಾಗಿ ಕಾಣಿಸ್ಬೇಕು ಮೇಡಮ್, ಈ ರೀತಿ ಇರೋದ್ ಇಷ್ಟ ಇಲ್ಲ. ಸರಿಪಾ, ಒಂದ್ ವೈಯರ್ ತಂದ್ಕೊಳ್ಳಿ, ವೈಯರ್ನ ಹಿಂಗಿಟ್ಕೊಳ್ಳಿ, ವೈಯರ್, ಆ ವೈಯರ್ ಮೂಲಕ ಇದು ಕೊಡಿ. ಈಗ್ಲೂ ಕೂಡ ಕ್ಲೀನ್ ಆಗಿ ಆಗ್ತಾ ಇದ್ಯಾ? ಹ. ಸೊ ಈ ತರವಾಗಿ ನೀವು ಕೂಡ ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು ಈ ಒಂದು ಸರ್ಕ್ಯೂಟ್ ಕಿಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಹೋಗಬಹುದು. ಸೊ ವೋಲ್ಟೇಜ್ ಚೆಕ್ ಮಾಡಿದಾಗ ವೋಲ್ಟೇಜ್ ಚೆಕ್ ಆಗ್ತಾ ಇಲ್ಲ ಇಲ್ಲಿ. 0 ವೋಲ್ಟೇಜ್ ತೋರಿಸ್ತಾ ಇದೆ. -9 ವೋಲ್ಟೇಜ್ ಇಲ್ಲಿ ತೋರಿಸ್ತಾ ಇದೆ, ಇಲ್ಲಿ 9 ವೋಲ್ಟೇಜ್ ತೋರಿಸ್ಬೇಕಿತ್ತು. ಸೊ ಈ ತರ ಎಕ್ಸ್ಪೆರಿಮೆಂಟ್ ಮಾಡ್ಕೊಂತ ಹೋಗ್ಬಹುದು. ಓಕೆ, ಕ್ಲಿಯರ್? ಈಗ ನಾವೆಲ್ಲ ಸೇರಿ ಇನ್ನೊಂದು ಸರ್ಕ್ಯೂಟ್ ಕಿಟ್ ಮಾಡೋಣ, ಒಂದ್ಸರಿ ನೋಡೋಣ ಎಲ್ಲ ಹೇಗ್ ಮಾಡಿದ್ವಿ ಅಂತ. ವೆಲ್, ವೈರ್ ಅನ್ನ ತೆಕ್ಕೊಳ್ಳಿ, ಇನ್ನೊಂದು ವೈರ್ ನ ತೆಕ್ಕೊಳ್ಳಿ, ಇದೊಂದು ಸ್ವಲ್ಪ ಚಿಕ್ಕದ್ ಮಾಡಿ ನಾನು ಇಲ್ಲೊಂದು ಸ್ವಿಚ್ ಹಾಕ್ತೀನಿ. ಓಕೆ, ಸ್ವಿಚ್ ಮೂಲಕ ಅದು ಯಾವ ತರ ವರ್ಕ್ ಆಗುತ್ತೆ ಅನ್ನೋದನ್ನ ನಾವು ನೋಡೋಣ. ಆ ನಂತರದಲ್ಲಿ ಮತ್ತೊಂದು ವೈರ್ ನ ತಗೊಂಡು ಈ ರೀತಿ ಒಂದು ಈಗ ಒಂದು ಬಲ್ಬ್ ನ ತಗೊಂಡು ಮತ್ತೊಂದು ವೈರ್ ತೆಗೆದುಕೊಂಡು ಈ ರೆಡ್ ಕಲರ್ ಇದೆಯಲ್ಲ ಇಲ್ಲಿಗೆ ಹಾಕ್ತೀನಿ ನಾನು. ಓಕೆ, ಒಂದ್ ಸರ್ಕ್ಯೂಟ್ ಆಯ್ತು. ಈಗ ಸ್ವಿಚ್ ಆಫ್ ಅಲ್ಲಿ ಇದೆ, ಆನ್ ಮಾಡಿದಾಗ ಲೈಟ್ ಆನ್ ಆಗ್ತದೆ, ಸ್ವಿಚ್ ಆಫ್ ಮಾಡಿದಾಗ ಕರೆಂಟ್ ಸ್ಟಾಪ್ ಆಗುತ್ತೆ. ಅದೇ ಆನ್ ಮಾಡಿದಾಗ ಮತ್ತೆ ಬೆಳಕು ಮೂಡ್ತಾ ಇದೆ. ಸೊ ಈ ರೀತಿ ಆನ್ ಆಫ್, ಆನ್
ಆಫ್. ಈ ತರ ನೀವು ಕೂಡ ಟ್ರೈ ಮಾಡ್ತಾ ಹೋಗ್ಬೋದು. ನೋಡ್ಕೊಂಡ್ರಾ? ಎಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ ಈ ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ಸಿಮ್ಯುಲೇಷನ್. ಈಗ ಇದಕ್ಕೆ ವ್ಯಾಲ್ಯೂಸ್ ಇಟ್ಟು ನೋಡಬಹುದು. 9 ವಾಲ್ಟ್ ಬರ್ತಾ ಇರುತ್ತೆ, 10 ಆಮಿಮೀಟರ್ ಅಲ್ಲಿ ತೋರಿಸ್ತಾ ಇರುತ್ತೆ. ಇಲ್ಲ ವ್ಯಾಲ್ಯೂಸ್ ಬೇಡ, ನಾವು ವೋಲ್ಟಾ ಮೀಟರ್ ಅಲ್ಲಿ ಚೆಕ್ ಮಾಡ್ತೀವಿ ಅಂದ್ರೆ ವೋಲ್ಟಾ ಮೀಟರ್ ಅಲ್ಲಿ ಕೂಡ ಚೆಕ್ ಮಾಡಬಹುದು. 9 ವೋಲ್ಟೇಜ್ ಇದೆ. ಸೊ ಈ ತರ ಸಹ ನೀವು ಚೆಕ್ ಮಾಡಬಹುದು. ಈಗ ಇಲ್ಲಿ ನಾನು ಸ್ವಿಚ್ ಆಫ್ ಮಾಡಿದ್ರೆ 0 ವೋಲ್ಟೇಜ್ ಆಗುತ್ತೆ, ಕರೆಂಟ್ ಪಾಸ್ ಆಗೋದು ಸ್ಟಾಪ್ ಆಗುತ್ತೆ. ಸ್ವಿಚ್ ಆನ್ ಮಾಡಿದಾಗ ಕರೆಂಟ್ ಪುನಃ ಪಾಸ್ ಆಗ್ಲಿಕ್ಕೆ ಶುರುವಾಗುತ್ತೆ. ಸೊ ದಿಸ್ ಪರ್ಟಿಕ್ಯುಲರ್ ಎಕ್ಸ್ಪೆರಿಮೆಂಟ್ ನಿಮ್ಮೆಲ್ಲರಿಗೂ ಅರ್ಥ ಆಯ್ತಾ ಯಾವ ತರ ಇದೆ ಅಂತ ಅನ್ಬಿಟ್ಟು? ಡಿಡ್ ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್ ಯಾವ ತರ ಇದೆ ಈ ಎಕ್ಸ್ಪೆರಿಮೆಂಟ್ ಅಂತ ಅನ್ಬಿಟ್ಟು? ಅರ್ಥ ಆಯ್ತಾ ಮಕ್ಳೇ? ಸೊ ಕ್ಯಾನ್ ವಿ ಗೋ ಫಾರ್ವರ್ಡ್? ಮುಂದಿನ ವಿಷಯದ ಕಡೆಗೆ ನಾವು ಗಮನ ಹರಿಸೋಣವಾ? ಓಕೆ. ಈಗ ಈ ಒಂದು ಪರ್ಟಿಕ್ಯುಲರ್ ಸಿಮ್ಯುಲೇಷನ್ ನೋಡಾದ್ಮೇಲೆ ನಾವ್ ನೆಕ್ಸ್ಟ್ ಕಲಿಬೇಕಾಗಿರುವಂತಹದ್ದು ಅಂತ ಹೇಳಿದ್ರೆ ಏನಪ್ಪಾ ಅಂದ್ರೆ, ಈ ದ್ರವಗಳು ಯಾವ ರೀತಿ ವಿದ್ಯುತ್ ಪೂರೈಸುತ್ತೆ ಅಂತ ನಾವು ಆಲ್ರೆಡಿ ಕಲ್ತಿದ್ವಿ. ಅದೇ ರೀತಿ ಎಲೆಕ್ಟ್ರಿಕ್ ಹಿಟ್ ಅನ್ನ ಯಾವ ರೀತಿ ಮಾಡ್ಬೇಕಂತ ಕಲ್ತಿದ್ವಿ. ಈಗ ದ್ಯುತಿ ಉತ್ಸರ್ಜಕ ಡಯೋಡನ ಬಗ್ಗೆ ನಾವು ತಿಳ್ಕೊಂತಾ ಹೋಗೋಣ. ಏನಿಂಗಂದ್ರೆ ದ್ಯುತಿ ಉತ್ಸರ್ಜಕ ಡಯೋಡ್ ಅಂದ್ರೆ ಏನು? ಇದ್ರೊಂದ್ ವೈರ್ಗಳನ್ನ ನೋಡಿದೀರಾ? ಒಂದ್ ಉದ್ದ ಇರುತ್ತೆ, ಇನ್ನೊಂದ್ ಸ್ವಲ್ಪ ಅದಕ್ಕೆ ಕಂಪೇರ್ ಮಾಡಿದ್ರೆ ಗಿಡ್ಡೆ ಇರುತ್ತೆ. ಸೊ ಕಲರ್ 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 ರೀತಿ ವೈರ್ ನೋಡಿದ್ರೆ ಏನಂತ ಕರಿತೀವಿ ನಾವು ಅದನ್ನ? LED. ಈ LED ನೇ ಕನ್ನಡದಲ್ಲಿ ದ್ಯುತಿ ಉತ್ಸರ್ಜಕ ಡಯೋಡ್ಗಳು. ಏನಂತೀವಿ ಅದಕ್ಕೆ? ದ್ಯುತಿ ಉತ್ಸರ್ಜಕ ಡಯೋಡ್ಗಳು. ಸೊ ಇದು ತುಂಬಾ ಕಡಿಮೆ ವಿದ್ಯುತ್ ಪ್ರವಹಿಸಿದಾಗ್ಲೂ ದ್ಯುತಿ ಉತ್ಸರ್ಜಕ ಡಯೋಡ್ಗಳು ಬಳಕೆ ಆಗುತ್ತೆ. ಈ LED ಗಳನ್ನ 2 ತಂತಿಗಳು ಸೇರ್ಕೊಂಡಿರುತ್ತೆ. ಒಂದು ಉದ್ದ ಇರುತ್ತೆ, ಒಂದು ಗಿಡ್ಡ ಇರುತ್ತೆ, ಒಂದಕ್ಕಿಂತ ಸ್ವಲ್ಪ ಉದ್ದ ಇರುತ್ತೆ. ಬ್ಯಾಟರಿಯ ಧನಾಗ್ರಹಕ್ಕೆ ಅಂದ್ರೆ ಪಾಸಿಟಿವ್ ಟರ್ಮಿನಲ್. ಧನಾಗ್ರಹ ಅಂದ್ರೆ ಏನು? ಪಾಸಿಟಿವ್ ಟರ್ಮಿನಲ್. ನೋಟ್ ಮಾಡ್ಕೊಬಹುದು ಬೇಕಿದ್ರೆ. ಪಾಸಿಟಿವ್ ಟರ್ಮಿನಲ್ ಧನಾಗ್ರಹಕ್ಕೆ ಯಾವಾಗ್ಲೂ ಉದ್ದವಿರುವ ತುದಿಯನ್ನ ಜೋಡಿಸ್ಬೇಕು. ಸ್ವಲ್ಪ ಗಿಡ್ಡವಾಗಿರುವ ತುದಿಯನ್ನ ಬ್ಯಾಟರಿಯ ಋಣಾಗ್ರಕ್ಕೆ. ಋಣಾಗ್ರ ಅಂದ್ರೆ ಧನಾಗ್ರ ಪಾಸಿಟಿವ್ ಟರ್ಮಿನಲ್ ಅಂದ್ರೆ ಋಣಾಗ್ರ ನೆಗೆಟಿವ್ ಟರ್ಮಿನಲ್ ಅಲ್ವಾ? ಸೊ ಯಾವಾಗ್ಲೂ ಈ ಉದ್ದ ಇರುವಂತಹ ಭಾಗ ಏನಿರುತ್ತೆ ಇದನ್ನ ಪಾಸಿಟಿವ್ ಟರ್ಮಿನಲ್ ಧನಾಗ್ರಕ್ಕೆ ನಾವು ಜೋಡಿಸ್ಬೇಕಾಗತ್ತೆ. ಗಿಡ್ಡ ಇರೋದನ್ನ ನೆಗೆಟಿವ್ ಟರ್ಮಿನಲ್ ಋಣಾಗ್ರಕ್ಕೆ ಜೋಡಿಸ್ಬೇಕಾಗತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಆ ಬೆಳಕು ಅನ್ನೋದು ಬಣ್ಣಗೆ ಕಾಣ್ಲಿಕ್ಕೆ ಸಿಗ್ತಾ ಹೋಗುತ್ತೆ. ಸೊ ನೀವು ಈ ಎಕ್ಸ್ಪೆರಿಮೆಂಟ್ ನಾನೇನ್ ತೋರಿಸಿದೆ ನಿಮ್ಗೆ, ಎಲೆಕ್ಟ್ರಿಕ್ ಸರ್ಕ್ಯೂಟ್ ನ ಮಾಡೋದು ನಮ್ಮ ಮನೆಯಲ್ಲೂ ಸಹ ನೀವು ಮ್ಯಾಚ್ ಬಾಕ್ಸ್ ಗಳ ಸಹಾಯದಿಂದ ಮಾಡ್ತಾ ಹೋಗ್ಬೋದು. ಸೊ ವಾಸ್ತವವಾಗಿ ಪ್ರಾಕ್ಟಿಕಲ್ ಆಗಿ ನೋಡ್ಬೇಕಂದ್ರೆ ಕೆಲವು ಸಂದರ್ಭಗಳಲ್ಲಿ ಬಹಳಷ್ಟು ವಸ್ತುಗಳು ಏನಿರುತ್ತೆ ಆ ವಸ್ತುಗಳು ತಮ್ಮ ಮೂಲಕ ವಿದ್ಯುತ್ ಪ್ರವಹಿಸಲು ಬಿಡುತ್ತೆ. ಆದ್ದರಿಂದಲೇ ವಸ್ತುಗಳನ್ನ ಉತ್ತಮ ವಿದ್ಯುತ್ ವಾಹಕ ಮತ್ತು ವಿದ್ಯುತ್ ನಿರೋಧಕ ಎಂದು ವಿಂಗಡಿಸೋದು. ಸೊ ಉತ್ತಮ ವಾಹಕ ಮತ್ತು ದುರ್ಬಲ ವಾಹಕ ಅಂತ ವಿಂಗಡಿಸೋದು ಹೆಚ್ಚು ಸೂಕ್ತ ಅಂತ ಅನ್ಸುತ್ತೆ. ಬಿಕಾಸ್ ಬ್ಯಾಡ್ ಕಂಡಕ್ಟರ್ ಅಂತ ಹೇಳಕ್ಕಿಂತ ಪುವರ್ ಕಂಡಕ್ಟರ್. ಯಾಕಂದ್ರೆ ಪ್ರತಿಯೊಂದ್ರಲ್ಲೂ ಕೂಡ ಎಲೆಕ್ಟ್ರಿಸಿಟಿ ಹರಿಯುತ್ತೆ. ಇವನ್ ಇನ್ ಪ್ಲಾಸ್ಟಿಕ್ ಆಲ್ಸೋ ಯು ಕ್ಯಾನ್ ಫೀಲ್, ಪ್ರೊವೈಡೆಡ್ ತುಂಬಾ ದೊಡ್ಡದಾಗ ಅಲ್ದೆ ಆದ್ರೂ ಕೂಡ ಸ್ವಲ್ಪ ಚಿಕ್ಕದಾಗಾದ್ರೂ ಫೀಲ್ ಮಾಡ್ತಾ ಹೋಗ್ಬೋದು. ಹಾಗೇನೆ ನಲ್ಲಿಯ ನೀರು ವಿದ್ಯುತ್ ವಾಹಕವೇ ಎಂದು ಈಗಾಗ್ಲೇ ಪರೀಕ್ಷಿಸಿದ್ವಿ. ಈಗ ಸಂಪೂರ್ಣ ಹಸಿವಿತ ನೀರು ಅಂದ್ರೆ ಡಿಸ್ಟಿಲ್ಡ್ ವಾಟರ್, ಅದು ಸಹ ಅದು ಗುಡ್ ಕಂಡಕ್ಟರ ಬ್ಯಾಡ್ ಕಂಡಕ್ಟರಾ? ವೆರಿ ಗುಡ್. ಸೊ ಅದನ್ನ ನೀವು ಯಾವ ರೀತಿ ಚೆಕ್ ಮಾಡಬಹುದು ಅಂದ್ರೆ, ಒಣಗಿದ ಹಾಗೂ ಸ್ವಚ್ಛವಾಗಿರುವಂತಹ ಪ್ಲಾಸ್ಟಿಕ್ ಬಾಟಲ್ ನ ರಬ್ಬರ್ ಅಥವಾ ಪ್ಲಾಸ್ಟಿಕ್ ಮುಚ್ಚಳದಲ್ಲಿ 2 ಟೀ ಚಮಚ ಹಸವಿತ ನೀರನ್ನ ತೆಕ್ಕೊಳ್ಳಿ. ಹಸವಿತ ನೀರು ಡಿಸ್ಟಿಲ್ಡ್ ವಾಟರ್.
ನಿಮ್ಮ ಶಾಲೆಯ ವಿಜ್ಞಾನ ಪ್ರಯೋಗಾಲಯದಿಂದ ಈ ಅಸವಿತ ನೀರನ್ನ ಪಡ್ಕೊಳ್ಬಹುದು. ಇಲ್ಲ ಈ ವೈದ್ಯರು, ದಾದಿಗಳು, ನರ್ಸ್ಗಳು ಅಥವಾ ಔಷಧಿಯ ಅಂಗಡಿ ಮೆಡಿಕಲ್ ಸ್ಟೋರ್ಸ್ ಇಂದ ಕೂಡ ಡಿಸ್ಟಿಲ್ಡ್ ವಾಟರ್ ನ ತೆಕ್ಕೊಬಹುದು. ಪರೀಕ್ಷಕವನ್ನ ಉಪಯೋಗಿಸಿ ಅಸವಿತ ನೀರನ್ನ ಮೂಲಕ ವಿದ್ಯುತ್ ಪ್ರವಾಹಿಸುತ್ತಾ ಇದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡಬಹುದು, ಟೆಸ್ಟ್ ಅನ್ನ ಯೂಸ್ ಮಾಡಿ. ಸೊ ಏನಾಗುತ್ತೆ, ಅದ್ರಲ್ಲಿ ಸರಬರಾಜ್ ಆಗಲ್ಲ. ಆದ್ರೆ ಉಪ್ಪನ್ನ ಆಸವಿತ ನೀರಿನ ಜೊತೆಗೆ ವಿಲೀನಗೊಳಿಸಿದಾಗ ಅದು ಉಪ್ಪಿನ ದ್ರಾವಣ ಆಗುತ್ತೆ, ಅದು ವಿದ್ಯುತ್ನ ವಾಹಕವಾಗಿರುತ್ತೆ. ಸೊ ಇಲ್ಲಿ ನಲ್ಲಿ ನೀರು, ಕೈಪಂಪು, ಬಾವಿ ಮತ್ತು ಕೊಳದಲ್ಲಿ ಸಿಗುವ ನೀರು ಶುದ್ಧ ಅಲ್ಲ. ಇದರಲ್ಲಿ ಅನೇಕ ಲವಣಗಳು ವಿಲೀನವಾಗಿರುತ್ತೆ. ನೈಸರ್ಗಿಕವಾಗಿ ಸ್ವಲ್ಪ ಪ್ರಮಾಣದಲ್ಲಿ ಖನಿಜಗಳು ಇರುತ್ತೆ, ಮಿನರಲ್ ಸಹ ಇರುತ್ತೆ. ಸಾಲ್ಟ್ ಅಂಡ್ ಮಿನರಲ್ಸ್ ಅಂತ ಹೇಳ್ತೀವಿ. ಆದ್ರಿಂದ ಈ ನೀರು ವಿದ್ಯುತ್ನ ಉತ್ತಮ ವಾಹಕ. ಸಂಪೂರ್ಣ ಅಸವಿತ ನೀರು ಲವಣ ಮುಕ್ತವಾಗಿರುತ್ತೆ ಮತ್ತು ವಿದ್ಯುತ್ನ ದುರ್ಬಲ ವಾಹಕವಾಗಿರುತ್ತೆ. ಸೊ ಎಲ್ಲರೂ ಇದನ್ನ ಒಂಚೂರು ನೋಟ್ ಮಾಡ್ಕೊಳ್ಳಿ. ಒಂದ್ ನಿಮಿಷ ಡಸ್ಟರ್ ತಗೊಂತೀನಿ. ನಲ್ಲಿ ನೀರು, ಕೈಪಂಪು, ಬಾವಿ, ಮತ್ತು ಕೊಳದಲ್ಲಿ ಸಿಗುವ ನೀರು ಇದ್ಯಾವುದು ಶುದ್ಧ ನೀರು ಅಲ್ಲ. ಶುದ್ಧ ನೀರು ಅಲ್ಲ. ಹಾಗಾಗಿ ಏನಾಗುತ್ತೆ, ಅನೇಕ ಲವಣಗಳು ಇದರಲ್ಲಿ ವಿಲೀನವಾಗಿರುತ್ತೆ. ದೇರ್ ವುಡ್ ಬಿ ಲಾಟ್ ಆಫ್ ಕ್ರಿಸ್ಟಲ್, ಲವಣಗಳು ಈ ಎಲ್ಲಾ ನೀರಿನಲ್ಲೂ ಇರುತ್ತೆ. ಅರ್ಥ ಆಯ್ತಾ? ಸೊ ಲವಣ ಮುಕ್ತವಾಗಿರೋದು ಅಂದ್ರೆ ಆಸವಿತ ನೀರು ಅಥವಾ ಡಿಸ್ಟಿಲ್ಡ್ ವಾಟರ್. ಸೊ ಮತ್ತೆ ಇದ್ರ ಪ್ರಮಾಣ ಖನಿಜಗಳು, ಮಿನರಲ್ಸ್ ಕೂಡ ಕಮ್ಮಿ ಇರುತ್ತೆ. ಆದ್ರಿಂದ ಈ ಒಂದು ಲವಣಯುಕ್ತವಾದಂತಹ ನೀರು ಇವೆಲ್ಲ ಉತ್ತಮ ವಾಹಕ. ಓಕೆ, ಇದು ಶುದ್ಧ ನೀರು ಯಾವ್ದು ಇರೋದಿಲ್ವೋ ಇಸ್ ಈಕ್ವಲ್ ಟು ಇವೆಲ್ಲ ಉತ್ತಮ ವಾಹಕವಾಗಿರ್ತದೆ. ದೇ ವುಡ್ ಬಿ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಸೊ ಯಾವ್ದ್ರಲ್ಲಿ ಲವಣ ಮುಕ್ತವಾಗಿರ್ತೋ ಅದ್ರಲ್ಲಿ ದುರ್ಬಲವಾಗಿರುತ್ತೆ. ಲವಣ ಯಾವ್ದ್ರಲ್ಲಿ ಇರುತ್ತೋ ಅವೆಲ್ಲ ಉತ್ತಮ ವಾಹಕ. ಈ ಲವಣ ಅನ್ನೋದು ಯಾವ್ದ್ರಲ್ಲಿ ಇರೋದಿಲ್ವೋ, ಮೈನಸ್ ಇರುತ್ತೋ ಅಥವಾ ಲವಣ ಮುಕ್ತವಾಗಿರ್ತೋ ಅದನ್ನೆಲ್ಲ ನಾವು ದುರ್ಬಲ ವಾಹಕ ಅಂತ ಕರಿತೀವಿ. ಸಿಂಪಲ್ ವರ್ಡ್ಸ್ ಅಲ್ಲಿ ಏನ್ ಹೇಳ್ಬೋದು ಹೇಳಿ? ಯಾವ ಯಾವ ನೀರು ಶುದ್ಧವಾಗಿ ಇರೋದಿಲ್ವೋ ಅದು ಬಂದ್ಬಿಟ್ಟು ಉತ್ತಮವಾದಂತಹ ನೀರಾಗಿರುತ್ತೆ. ಯಾವ ಯಾವ ನೀರು ಶುದ್ಧವಾಗಿರುತ್ತೋ ಅದೆಲ್ಲ ಒಂದು ಲವಣ ಮುಕ್ತವಾಗಿರುತ್ತೋ ಅವೆಲ್ಲ ದುರ್ಬಲ ವಾಹಕವಾಗಿರುತ್ತೆ. ಸೊ ಈ ಎರಡು ವ್ಯತ್ಯಾಸಗಳನ್ನ ನೀವು ಅರ್ಥೈಸ್ಕೊಬೇಕಾಗತ್ತೆ. ಯಾವ್ದ್ರಲ್ಲಿ ಕೈಪಂಪು, ನಲ್ಲಿ ನೀರು, ಬಾವಿ ಮತ್ತು ಕೊಳ ಇವೆಲ್ಲ ಶುದ್ಧವಾದಂತಹ ನೀರು ಅಲ್ಲ. ಸೊ ದಿಸ್ ಇಸ್ ನಾಟ್ ಡಿಸ್ಟಿಲ್ಡ್ ವಾಟರ್, ಸೊ ಇಟ್ ಇಸ್ ಅ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಯಾಕಂದ್ರೆ ಇದರಲ್ಲಿ ಲವಣ ಅನ್ನೋದು ಇರುತ್ತೆ, ಲವಣ ಅಡಿಷನ್ ಆಗಿರುತ್ತೆ. ಯಾವ್ದ್ರಲ್ಲಿ ಲವಣ ಇರೋದಿಲ್ವೋ, ಮೈನಸ್ ನಲ್ಲಿ ಇರುತ್ತೋ ಸೊ ಅದೆಲ್ಲ ದುರ್ಬಲ ವಾಹಕ ಆಗುತ್ತೆ. ನೌ ಇಸ್ ಇಟ್ ಕ್ಲಿಯರ್? ಎಲ್ಲರಿಗೂ ಅರ್ಥ ಆಗ್ತಾ ಇದೆ ನಾನು ಏನ್ ಹೇಳ್ತಾ ಇದ್ದೀನಿ? ಎಸ್, ನೀರಿನಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ವಿಲೀನವಾಗಿರುವಂತಹ ಖನಿಜಯುಕ್ತ ಲವಣಗಳು ಮಾನವನ ಆರೋಗ್ಯಕ್ಕೆ ಉಪಯುಕ್ತ. ವಿ ಕಾಲ್ ಇಟ್ ಅಸ್ ಮಿನರಲೈಸ್ಡ್ ವಾಟರ್ ಅಲ್ವಾ? ಈ ಲವಣಗಳು ನೀರನ್ನ ಉತ್ತಮ ವಾಹಕವನ್ನಾಗಿಸುತ್ತೆ. ಆದ್ರಿಂದ ವಿದ್ಯುತ್ ಉಪಕರಣಗಳನ್ನ ಯಾವಾಗ್ಲೂ ಕೂಡ ಒದ್ದೆ ಕೈಯಿಂದ ಉಪಯೋಗಿಸೋದಾಗ್ಲಿ ಅಥವಾ ಒದ್ದೆ ನೆಲದ ಮೇಲೆ ನಿಂತು ಉಪಯೋಗಿಸೋದೇ ಆಗ್ಲಿ ಒಳ್ಳೆಯದಲ್ಲ. ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಈಗ ಅಡುಗೆ ಉಪ್ಪನ್ನ ಆಸವಿತ ನೀರಿನಲ್ಲಿ ವಿಲೀನಗೊಳಿಸೋದ್ರಿಂದ ನೀರು ಉತ್ತಮ ವಾಹಕವಾಗುತ್ತೆ ಎಂದು ತಿಳ್ಕೊಂಡ್ವಿ. ಇನ್ನು ಬೇರೆ ಯಾವ ಯಾವ ವಸ್ತುಗಳನ್ನ ಆಸವಿತ ನೀರಿನಲ್ಲಿ ವಿಲೀನಗೊಳಿಸೋದ್ರಿಂದ ನೀರು ಉತ್ತಮ ವಿದ್ಯುತ್ ವಾಹಕ ಆಗಬಹುದು ಅದ್ರ ಬಗ್ಗೆ ನಾವು ತಿಳ್ಕೊಂತಾ ಹೋಗೋಣ. ಈಗ ಸ್ವಚ್ಛವಾಗಿರುವ
3 ಪ್ಲಾಸ್ಟಿಕ್ ಅಥವಾ ರಬ್ಬರ್ ಮುಚ್ಚಳಗಳನ್ನ ತೆಕ್ಕೊಳ್ಳಿ. ಪ್ರತಿಯೊಂದರಲ್ಲೂ ಸುಮಾರು 2 ಟೀ ಚಮಚೆಯಷ್ಟು ಅಸವಿತ ನೀರನ್ನ ಹಾಕಿ. ಅದರಲ್ಲಿ ಮೊದಲನೆಯದಕ್ಕೆ ಕೆಲವು ಹನಿ ನಿಂಬೆ ರಸ ಅಥವಾ ದುರ್ಬಲ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಹಾಕಿ. ಎರಡನೇ ಮುಚ್ಚಳಕ್ಕೆ ಕೆಲವು ಹನಿಗಳಷ್ಟು ಪ್ರತ್ಯಾಮ್ಲವಾದಂತಹ ಕಾಸ್ಟಿಕ್ ಸೋಡಾ ಪ್ರತ್ಯಾಮ್ಲ ಅಂದ್ರೆ ಆಲ್ಕಲೈನ್ ಆರ್ ಬೇಸ್ ಆಗಿರುತ್ತೆ. ಇದನ್ನ ಹಾಕಿ. ಈಗ ಎರಡನೇ ಮುಚ್ಚಳಕ್ಕೆ ಇದನ್ನ ಹಾಕಿದ್ಮೇಲೆ ಅಂದ್ರೆ ಪೊಟ್ಯಾಷಿಯಂ ಅಯೋಡೈಡ್ ಸೇರಿಸಿ. ಮೂರನೇ ಮುಚ್ಚಳಕ್ಕೆ ಸ್ವಲ್ಪ ಸಕ್ಕರೆ ಸೇರಿಸಿ ಕರಗಿಸಿ. 3 ದ್ರಾವಣಗಳ ವಿದ್ಯುತ್ ವಾಹಕತೆಯನ್ನ ಪರೀಕ್ಷಿಸಿ. ಯಾವ್ದ್ರಲ್ಲಿ ಎಷ್ಟು ಎಲೆಕ್ಟ್ರಿಸಿಟಿ ಇರುತ್ತೆ. ಸೊ ಏನಪ್ಪಾ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ, ವಿದ್ಯುತ್ ವಾಹಕಗಳು ದ್ರಾವಣದ ಮೂಲಕ ವಿದ್ಯುತ್ ಪ್ರವಹಿಸಿದಾಗ ಅದು ವಿದ್ಯುತ್ ವಾಹಕದ ದ್ರಾವಣದ ಮೇಲೆ ಪರಿಣಾಮ ಬೀರುತ್ತೆ. ಸೊ ಈ ವಿದ್ಯುತ್ ದ್ರಾವಕದ ಕೆಲವು ಪರಿಣಾಮಗಳನ್ನ ನಾವು 7ನೇ ತರಗತಿಯಲ್ಲಿ 7th ಸ್ಟ್ಯಾಂಡರ್ಡ್ ಅಲ್ಲೇ ಕಲ್ತ್ಬಿಟ್ಟಿದೀವಿ ಅಲ್ವಾ. ಸೊ ಅದನ್ನೇ ನಾವೀಗ ಪುನರ್ವರ್ತನೆ ಮಾಡ್ತಾ ನೋಡಬಹುದು. ನಾನ್ ನಿಮ್ಗೆ ಈ ಪರ್ಟಿಕ್ಯುಲರ್ ಎಕ್ಸ್ಪೆರಿಮೆಂಟ್ ನ ಲಾಸ್ಟ್ ಕ್ಲಾಸ್ ನಲ್ಲೇ ತೋರಿಸಿದ್ದೆ. ಆದ್ರಿಂದ ಗ್ಲಾಸ್ ಅಥವಾ ಪ್ಲಾಸ್ಟಿಕ್ ಪಾತ್ರೆಗಳಲ್ಲಿ ನೀರನ್ನ ಹಾಕಿಡ್ತೀವಿ. ನೀರಿನ ವಿದ್ಯುತ್ ವಾಹಕತೆಯನ್ನ ಹೆಚ್ಚಿಸಲು ಅದಕ್ಕೆ 1 ಟೀ ಚಮಚದಷ್ಟು ನಾವು ಉಪ್ಪನ್ನ ಸಹ ಸೇರಿಸ್ತಾ ಹೋಗ್ತೀವಿ. ಸೊ ಈಗ ಹಣ್ಣುಗಳು ಮತ್ತು ತರಕಾರಿಗಳ ಮೂಲಕ ಕೂಡ ವಿದ್ಯುತ್ ಪ್ರವಾಹಿಸುತ್ತಿದೆಯೇ ಇಲ್ವೇ ಅನ್ನುವಂಥದ್ದು ಪರೀಕ್ಷೆ ನೋಡ್ಬೇಕಾಗತ್ತೆ. ಸೊ ಏನಾಗುತ್ತೆ, ಈ ಆಲೂಗಡ್ಡೆದಲ್ಲಿ ನೀವು ಟೆಸ್ಟ್ ಮಾಡಿದಾಗ ಒಂದ್ ಕಡೆ ಅದು ಗ್ರೀನ್ ಕಲರ್ ಸ್ಪಾಟ್ ತರ ಕಾಣುತ್ತೆ. ಸೊ ಅದರಿಂದ ಏನಂತ ಗೊತ್ತಾಗುತ್ತೆ ನಮ್ಗೆ, ಈ ಒಂದು ಹಣ್ಣು ತರಕಾರಿಗಳಲ್ಲೂ ಕೂಡ ಈ ಒಂದು ವಿದ್ಯುತ್ ವಾಹಕತೆ ಅನ್ನೋದು ಇದ್ದೇ ಇರೋದು ಗೊತ್ತಾಗ್ತಾ ಹೋಗುತ್ತೆ. ಓಕೆ, ಈಗ ನೆಕ್ಸ್ಟ್ ನಾವು ನಮ್ಮ ಪಾಠದ ಮತ್ತೊಂದು ಹಂತದ ಕಡೆಗೆ ಬಂದಿದ್ದೀವಿ. ಅದೇ ವಿದ್ಯುತ್ ಲೇಪನ. ವಿದ್ಯುತ್ ಲೇಪನ. ಹೊಸದಾಗಿರುವಂತಹ ಸೈಕಲ್ ನಲ್ಲಿ ಹಿಡಿಕೆ ಮತ್ತು ಚಕ್ರದ ರಿಮ್ಗಳನ್ನ ನೀವು ಗಮನಿಸಿದೀರಾ? ಹೇಗಿರುತ್ತೆ ಅದು? ಪಳಪಳ ಅಂತ ಹೊಳಿತಾ ಇರುತ್ತೆ. ಆಕಸ್ಮಿಕವಾಗಿ ತರ್ಚ್ ಹೋದ್ರೆ ಹೊಳೆಯುವ ಪದರ ಹೊರಗೆ ಬಂದು ತನ್ನ ಹೊಳಪನ್ನ ಕಳೆದುಕೊಳ್ಳುತ್ತೆ. ಇದಲ್ಲದೆ ಮಹಿಳೆಯರು ಉಪಯೋಗಿಸುವಂತಹ ಬಂಗಾರದ ಬಣ್ಣದ ಆಭರಣಗಳನ್ನ ನೀವು ನೋಡಿತೀರಾ? ಇಮಿಟೇಷನ್ ಜ್ಯುವೆಲರಿ ಅಂತ ಕರಿತೀವಿ, 1 ಗ್ರಾಮ್ ಗೋಲ್ಡ್ ಅಂತ ಕರಿತೀವಿ, ಆರ್ಟಿಫಿಷಿಯಲ್ ಜ್ಯುವೆಲರಿ ಅಂತ ಕರಿತೀವಿ. ಅದನ್ನ ಸತತವಾಗಿ ಬಳಕೆ ಮಾಡೋದ್ರಿಂದ ಏನಾಗುತ್ತೆ, ಅವುಗಳ ಬಂಗಾರದ ಬಣ್ಣದ ಲೇಪನ ಅಳಸಿ ಹೋಗಿ ಬೆಳ್ಳಿ ಅಥವಾ ಇತರ ಲೋಹದ ಒಳಭಾಗದಲ್ಲಿರುವುದು ಕಾಣ್ತಾ ಹೋಗುತ್ತೆ. ಮತ್ತೆ ನಾವೇನ್ ಮಾಡ್ತೀವಿ, ಪಾಲಿಶ್ ಹಾಕಿಸ್ಬೇಕು ಅಂತ ಕೊಡ್ತೀವಿ. ಆ ಪಾಲಿಶ್ ಹಾಕ್ಸೋದು ಏನು ಅಲ್ಲ, ಅದೇ ವಿದ್ಯುತ್ ಲೇಪನ ಆಗಿರುತ್ತೆ. ಅರ್ಥ ಆಯ್ತಾ? ಸೊ ಎರಡೂ ಸಂದರ್ಭದಲ್ಲಿ ಏನಾಗುತ್ತೆ, ಒಂದು ಲೋಹವು ಇನ್ನೊಂದ ಲೋಹದ ಪದರವನ್ನ ಹೊಂದಿರುತ್ತೆ. ಸೊ ಎರಡು ಸಂದರ್ಭದಲ್ಲಿ ಒನ್ ಮೆಟಲ್ ವಿಲ್ ಹ್ಯಾವ್ ದ ಪಾಲಿಶ್ ಆಫ್ ಅನ್ ಅದರ್ ಮೆಟಲ್. ಒಂದು ಲೋಹವು ಇನ್ನೊಂದು ಲೋಹದ ಪದರವನ್ನ ಹೊಂದಿರುತ್ತೆ. ಸೊ ಇದಕ್ಕೆ ಒಂದು ಎಕ್ಸ್ಪೆರಿಮೆಂಟ್ ಸಹ ಇದೆ, ತಾಮ್ರದ ಸಲ್ಫೇಟ್. ಸೊ ನಮ್ಗೆ ತಾಮ್ರದ ಸಲ್ಫೇಟ್ ಮತ್ತು ಒಂದು 10 ಸೆಂಟಿಮೀಟರ್ ಇಂಟು 4 ಸೆಂಟಿಮೀಟರ್ ಇರುವ 2 ತಾಮ್ರದ ಪಟ್ಟಿ ಬೇಕಾಗುತ್ತೆ. ಅಂದ್ರೆ ಯಾವ ರೀತಿ ಹೇಳ್ತಾ ಇದೀನಿ ನಾನು, ಒಂದು 10 ಸೆಂಟಿಮೀಟರ್ ಉದ್ದ, 4 ಸೆಂಟಿಮೀಟರ್, ಇಲ್ಲಿ 10 ಇರುತ್ತೆ, ಇಲ್ಲಿ 4 ಇರುತ್ತೆ. ಈ ತರ ಇರುವಂತಹದ್ದು ಒಂದು ತಾಮ್ರದ ಪಟ್ಟಿ, ಒಂದು ಅಥವಾ ಎರಡು ಹೇಳಿದೆ, 2 ತಾಮ್ರದ ಪಟ್ಟಿ ಬೇಕಾಗುತ್ತೆ. 250 ml ಅಷ್ಟು ಅಸವಿತ ನೀರು ಅಂದ್ರೆ ಡಿಸ್ಟಿಲ್ಡ್ ವಾಟರ್ನ ಸ್ವಚ್ಛವಾದ ಒಣಗಿದ ಬೀಕರ್ ನಲ್ಲಿ ತೆಗೆದುಕೊಳ್ಳಿ. ಅದರಲ್ಲಿ 2 ಟೀ ಚಮಚದಷ್ಟು ತಾಮ್ರದ ಸಲ್ಫೇಟ್ ಅನ್ನ ಹಾಕಿ ವಿಲೀನಗೊಳಿಸಿ.
ತಾಮ್ರದ ಸಲ್ಫೇಟ್ ದ್ರಾವಣದ ವಿದ್ಯುತ್ ವಾಹಕತೆಯನ್ನು ಹೆಚ್ಚಿಸಲು ಕೆಲವು ಹನಿ ಸಲ್ಫ್ಯೂರಿಕ್ ಆಮ್ಲ ಕೂಡ ಸೇರಿಸಿ. ತಾಮ್ರದ ಪಟ್ಟಿಗಳನ್ನ ಮರಳು ಕಾಗದಿಂದ ಉಜ್ಜಿ, ಮರಳು ಕಾಗದ ಅಂದ್ರೆ ಸ್ಯಾಂಡ್ ಪೇಪರ್, ಈ ಪೇಂಟ್ ಮಾಡೋ ಕಡೆ ಎಲ್ಲ ಇರುತ್ತಲ್ವಾ ಅದು, ಈಗ ನೀರಿನಿಂದ ತೊಳೆದು ಒಣಗಿಸಿ ತಾಮ್ರದ ಪ್ಲೇಟ್ಗಳನ್ನ ಬ್ಯಾಟರಿಯ ತುದಿಗಳಿಗೆ ಜೋಡಿಸಿ ತಾಮ್ರದ ಸಲ್ಫೇಟ್ ದ್ರಾವಣದ ಒಳಗಡೆ ಮುಳುಗಿಸಿ. ಸೊ ಟೆಕ್ಸ್ಟ್ ಬುಕ್ ನಲ್ಲಿ ತೋರಿಸಿರುವ ಹಾಗೆ ಆಗೇನಾಗುತ್ತೆ, 15 ನಿಮಿಷಗಳ ಕಾಲ ವಿದ್ಯುತ್ ಅನ್ನ ಹರಿಸಿ, ಈಗ ವಿದ್ಯುತ್ ದ್ರಾವಣದಿಂದ ಹೊರತೆಗೆದು ಸೂಕ್ಷ್ಮವಾಗಿ ಗಮನಿಸಿ, ಎರಡು ವಿದ್ಯುತ್ ಧ್ರುವಗಳಲ್ಲೂ ಏನಾದ್ರೂ ವ್ಯತ್ಯಾಸ ಕಾಣಿಸ್ತಾ ಇದೆಯಾ ಅಂತ. ಅದ್ರಲ್ಲಿ ತೆಳುವಾದ ಲೇಪನ ಕಂಡು ಬಂದಿದ್ರೆ ಆ ಲೇಪನದ ಬಣ್ಣ ಬದಲಾಗಿರುತ್ತೆ. ಸೊ ಇದ್ರ ಮೂಲಕ ನಾವೇನ್ ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ, ವಿದ್ಯುತ್ ಲೇಪನ ಚಟುವಟಿಕೆ ಮುಗಿದ ನಂತರ ವಿದ್ಯುತ್ ದ್ರವಗಳನ್ನ ನೀವು ಟೆಸ್ಟ್ ಮಾಡಿದಾಗ, ವೆನ್ ಯು ಟೆಸ್ಟ್ ದ ಪೋಲ್ ಆಫ್ ದ ಕರೆಂಟ್, ತಾಮ್ರದ ಸಲ್ಫೇಟ್ ದ್ರಾವಣದ ಮೂಲಕ ವಿದ್ಯುತ್ ಹರಿದಾಗ ತಾಮ್ರ ಮತ್ತು ಸಲ್ಫೇಟ್ ಅಯಾನುಗಳಾಗಿ ವಿಭಜನೆ ಹೊಂದುತ್ತೆ. ಮುಕ್ತವಾದ ತಾಮ್ರದ ಅಯಾನುಗಳು ಬ್ಯಾಟರಿಯ ಋಣಾಗ್ರ ನೆಗೆಟಿವ್ ಟರ್ಮಿನಲ್ ವಿದ್ಯುತ್ ಧ್ರುವದ ಕಡೆಗೆ ಚಲಿಸಿ ಅದರ ಮೇಲೆ ಸಂಗ್ರಹಗೊಳ್ಳುತ್ತೆ. ಆದರೆ ತಾಮ್ರದ ಸಲ್ಫೇಟ್ ದ್ರಾವಣದಿಂದ ನಷ್ಟವಾದ ತಾಮ್ರದ ಬಗ್ಗೆ ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಸೊ ಇನ್ನೊಂದು ವಿದ್ಯುತ್ ದ್ರಾವದಲ್ಲಿ ತಾಮ್ರದ ಪಟ್ಟಿಯಿಂದ ಅಷ್ಟೇ ಪ್ರಮಾಣದ ತಾಮ್ರವು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ವಿಲೀನಗೊಂಡಿರುತ್ತೆ. ಅಂದ್ರೆ ಹೀಗೆ ದ್ರಾವಣದಿಂದ ನಷ್ಟವಾದಂತಹ ತಾಮ್ರವು ಪುನರ್ಭರ್ತಿಯಾಗಿರುತ್ತದೆ ಮತ್ತು ಪ್ರತಿಕ್ರಿಯೆ ಏನಿರುತ್ತೆ ಅದು ಮುಂದುವರಿಯುತ್ತೆ. ಸೊ ಆದ್ರಿಂದ ತಾಮ್ರ ಒಂದು ವಿದ್ಯುತ್ ಧ್ರುವದಿಂದ ಕಡೆಗೆ ಇನ್ನೊಂದು ವಿದ್ಯುತ್ ಧ್ರುವಕ್ಕೆ ವರ್ಗಾವಣೆಗೊಳ್ಳುತ್ತೆ. ಸೊ ಇಂಟರ್ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ ನಾವು. ಓಕೆ, ಈಗ ಇಮಿಟೇಷನ್ ಜ್ಯುವೆಲರಿ ಬಗ್ಗೆ ಮಾತಾಡಿದ್ವಿ, ಈ ಕಾರ್ಗಳ ಮೇಲೆ, ಬೈಕ್ ಮೇಲೆ ರಿಮ್ಗಳಲ್ಲಿ ಇರುವಂತಹ ಕಲರ್ಗಳ ಬಗ್ಗೆ ಮಾತಾಡಿದ್ವಿ. ಸೊ ಇದಕ್ಕೆ ಒಂದು ಪ್ರೋಸೆಸ್ ಅಂತ ಇರುತ್ತೆ. ಏನದು ಪ್ರೋಸೆಸ್? ಇದು ನೋಟ್ ಮಾಡ್ಕೊಂಡಿದ್ರ ಅಂತ ಭಾವಿಸ್ತೀನಿ. ಬಯಸಿದ ಯಾವುದೇ ಲೋಹದ ಪದರವನ್ನು ಬೇರೊಂದು ವಸ್ತುವಿನ ಮೇಲೆ, ನೋಟ್ ಮಾಡ್ಕೊಳ್ಳಿ ಎಲ್ಲರೂ ಇದನ್ನ, ವಿದ್ಯುತ್ ಶಕ್ತಿಯ ಸಹಾಯದಿಂದ, ಇಷ್ಟು ನೋಟ್ ಮಾಡ್ಕೊಂಡ್ರ? ಕಾಣಿಸ್ತಾ ಇದೆಯಲ್ಲ ಎಲ್ಲರಿಗೂ? ವಿದ್ಯುತ್ ಶಕ್ತಿಯ ಸಹಾಯದಿಂದ ಲೇಪಿಸುವ ಪ್ರಕ್ರಿಯೆಗೆ ವಿದ್ಯುತ್ ಲೇಪನ ಅಂತ ಕರಿತೀವಿ. ಇಲ್ಲಿ ಬರಿತೀನಿ, ಲೇಪಿಸುವ ಪ್ರಕ್ರಿಯೆಗೆ ವಿದ್ಯುತ್ ಲೇಪನ. ಸೊ ಈಗ ಇಮಿಟೇಷನ್ ಜ್ಯುವೆಲರಿ, ಗೋಲ್ಡ್ ಪಾಲಿಶ್ ಆಗಿರುವಂತಹ ಬ್ಯಾಂಗಲ್ಸ್ ಆಗಿರಬಹುದು, ವಾಚ್ ಆಗಿರಬಹುದು, ಅಥವಾ ಮನೇಲಿ ನಾವು ಬಳಸುವಂತಹ ಜರ್ಮನ್ ಸಿಲ್ವರ್ ಅಂತ ಬಳಸ್ತೀವಿ. ಕೇಳಿದೀರಾ? ಜರ್ಮನ್ ಸಿಲ್ವರ್ ಅಂದ್ರೆ ಬೆಳ್ಳಿ ಅಲ್ಲ, ಆದ್ರೆ ಬೆಳ್ಳಿ ತರವಾಗೆ ಇರುವಂತಹ ಒಂದು ಪಾತ್ರೆಗಳು. ಸೊ ಅದೆಲ್ಲದ್ರ ಮೇಲೂ ಕೂಡ ಈ ವಿದ್ಯುತ್ ಲೇಪನ ಅನ್ನೋದಾಗಿರುತ್ತೆ. ಸೊ ಏನು ವಿದ್ಯುತ್ ಲೇಪನ ಅಂದ್ರೆ, ಬಯಸಿದ ಯಾವುದೇ ಲೋಹದ ಪದರವನ್ನು, ವಿಚ್ ಎವರ್ ಮೆಟಲ್ ಪಾಲಿಶ್ ನಮ್ಗೆ ಬೇಕಾಗಿರೋದು, ಬೇರೊಂದು ವಸ್ತುವಿನ ಮೇಲೆ ವಿದ್ಯುತ್ ಶಕ್ತಿಯ ಸಹಾಯದಿಂದ, ವಿತ್ ದ ಹೆಲ್ಪ್ ಆಫ್ ಎಲೆಕ್ಟ್ರಿಸಿಟಿ, ನಾವು ಲೇಪಿಸುವಂತಹ ಪ್ರಕ್ರಿಯೆ ಏನಿದೆ ಅದಕ್ಕೆ ನಾವು ವಿದ್ಯುತ್ ಲೇಪನ ಅಂತ ಕರಿತೀವಿ. ಈಗ ಟೆಕ್ಸ್ಟ್ ಬುಕ್ ಅನ್ನ ಓಪನ್ ಮಾಡಿದಾಗ ಪೇಜ್ ನಂಬರ್ 84 ವಿದ್ಯುತ್ ಲೇಪನ ಅದರಿಂದ ಬಳಸುವಂತಹ ವಸ್ತುಗಳ ಒಂದಿಷ್ಟು ಎಕ್ಸಾಂಪಲ್ ಗಳನ್ನ ಕೊಟ್ಟಿದ್ದಾರೆ.
ಸೊ ಒಂದು ಲೋಹದ ಮೇಲೆ ಈ ತರ ಲೋಹದ ತೆಳು ಲೇಪವನ್ನ ಮಾಡಿರ್ತಾರೆ. ಇದು ಕೈಗಾರಿಕೆಗಳಲ್ಲಿ ಅಂದ್ರೆ ಇಂಡಸ್ಟ್ರೀಸ್ ಅಲ್ಲಿ ವ್ಯಾಪಕವಾಗಿ ಉಪಯೋಗಿಸ್ತಾರೆ. ವಸ್ತುವಿನ ತಯಾರಿಕೆಯಲ್ಲಿ ಬಳಸ್ತಾರೆ. ಲೋಹದಲ್ಲಿ ಕೆಲವು ಅವಶ್ಯಕ ಗುಣಗಳನ್ನ ಸೇರಿಸ್ತಾರೆ. ಈ ಗ್ಯಾಸ್ ಬರ್ನರ್ಗಳು, ಸ್ನಾನಗೃಹದ ನಲ್ಲಿಗಳು, ಇದನ್ನೆಲ್ಲ ಅಬ್ಸರ್ವ್ ಮಾಡ್ಬೇಕು ನೀವು. ಸೈಕಲ್ ಹ್ಯಾಂಡಲ್, ಸೈಕಲ್ ಚಕ್ರದ ರಿಮ್ಗಳು, ಈ ತರ ಅನೇಕ ವಸ್ತುಗಳನ್ನ ಈ ಕ್ರೋಮಿಯಂ ಅನ್ನುವಂತಹ ಲೇಪನವನ್ನ ಮಾಡ್ತಾರೆ. ಸೊ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಕ್ರೋಮಿಯಂ ಅಂದ್ರೆ ಏನಂತ ನಾವು ತಿಳ್ಕೊಳ್ಳೋಣ. ಅದೇ ರೀತಿ ಮುಂದಿನ ಕ್ಲಾಸ್ ಕೂಡ ಸಿದ್ಧತೆನ ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಕ್ಲಾಸ್ ನ ಮುಗಿಸ್ತಾ ಇದೀನಿ. ಎಲ್ಲರಿಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.